ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಸಜಾ ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಸಂತೋಷ್, ಸಾಗರ್ ಹಾಗೂ ಮುಷ್ತಾಕ್ ಈ ಖೈದಿಗಳು ಪರಾರಿಯಾಗಿದ್ದಾರೆ. ಪರಾರಿಯಾದಂತಹ 3 ಖೈದಿಗಳು ಕೂಡ ಬೀದರ್ ಮೂಲದವರು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. 3 ಕೂಡ ಬೀದರ್ ಮೂಲದವರು. ಕೊಲೆ ಪ್ರಕರಣದಲ್ಲಿ ಈ 3 ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು. ಇವತ್ತು ನಸುಕಿನ ಜಾವ ಗೋಡೆ ಹಾರಿ ಜೈಲಿನಿಂದ ಪರಾರಿಯಾಗಿದ್ದಾರೆ. ಫರ್ಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪರಾರಿಯಾದ 3 ಖೈದಿಗಳಿಗೆ ಪೊಲೀಸರು ಈಗ ಶೋಧ ನಡೆಸಿದ್ದಾರೆ. ಕಲಬುರಗಿ ಜೈಲಿಗೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ದೌಡಾಯಿಸಿದ್ರು. ಕಲಬುರಗಿ ಜೈಲಿನ ಭದ್ರತೆಯ ಬಗ್ಗೆ ಅನುಮಾನಗಳು ಹೆಚ್ಚಾಗಿದೆ. ಗಂಭೀರ ಪ್ರಶ್ನೆಗಳು ಉದ್ಭವ ಆಗಿದೆ. ಕಲಬುರಗಿ ಜೈಲಿನಲ್ಲಿ ಹಾಗಾದ್ರೆ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಈ ಒಂದು ಪ್ರಕರಣ ಕಲಬುರಗಿಯ ಕೇಂದ್ರ ಕಾರಾಗೃಹ ನಸುಕಿನ ಜಾವ 3 ಸಜಾ ಖೈದಿಗಳು ಪರಾರಿಯಾಗಿದ್ದಾರೆ. ಈ 3 ಕೂಡ ಬೀದರ್ ಮೂಲದವರು. ಬೀದರ್ನಲ್ಲಿ ಕೊಲೆ ಮಾಡಿ ಈಗ ಶಿಕ್ಷೆ ಅನುಭವಿಸ್ತಾ ಇದ್ರು. ಕಲಬುರಗಿ ಜೈಲಿನಿಂದ ಖೈದಿಗಳು ಪರಾರಿಯಾಗಿದೆ. ಬಹಳ ರೋಚಕ. 25 ಅಡಿ ಎತ್ತರದ ಗೋಡೆಯನ್ನ ಹಾರಿ ಪರಾರಿಯಾಗಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು? ಜೈಲು ಸಿಬ್ಬಂದಿಯ ಸಹಕಾರದಿಂದ ಖೈದಿಗಳು ಪರಾರಿಯಾಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. 25 ಅಡಿ ಎತ್ತರದ ಗೋಡೆ ಮೇಲೆ ವಿದ್ಯುತ್ ತಂತಿಗಳ 4 ಲೈನ್ ಇದೆ. ವಿದ್ಯುತ್ ತಂತಿಯನ್ನ ದಾಟಿ ಖೈದಿಗಳು ಪರಾರಿಯಾಗಿದ್ದೇ ಬಹಳ ಅಚ್ಚರಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಬಟ್ಟೆಯನ್ನ ಬಳಸಿ ಗೋಡೆ ಮೇಲಿನ ಕಂಬಕ್ಕೆ ಖೈದಿಗಳು ಅದನ್ನ ಕಟ್ಟಿದ್ದಾರೆ. ಬಟ್ಟೆಯನ್ನೇ ಹಗ್ಗದಂತೆ ಬಳಸಿ ಜೈಲಿನ ಗೋಡೆ ಹತ್ತಿ ಪರಾರಿಯಾಗಿದ್ದಾರೆ 3 ಖೈದಿಗಳು. ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ರ, ಸಿಬ್ಬಂದಿ ಅದಕ್ಕೆ ಸಹಕಾರವನ್ನ ಮಾಡಿದ್ರ? ಪರಾರಿಯಾದ 3 ಖೈದಿಗಳ ಪತ್ತೆಗೆ ಸದ್ಯ ವಿಶೇಷ ತಂಡ ಏನು ರಚನೆ ಆಗಿದೆ. ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸದಾ ಒಂದಿಲ್ಲ ಒಂದು ವಿವಾದಗಳಿಂದ ಕೂಡಿರುವಂತಹ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಈ ಬಾರಿ ಮತ್ತೆ 3 ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ನೋಡಬಹುದು, ಖೈದಿಗಳು ಎಸ್ಕೇಪ್ ಆಗಿರುವಂತಹ ಕಲಬುರಗಿ ಕೇಂದ್ರ ಕಾರಾಗೃಹದ ಹಿಂಬದಿಯ ಜಾಗವನ್ನ ನಾವು ನೋಡ್ತಾ ಇದ್ದೀವಿ. ವಿಶಾಲವಾದಂತಹ ಗೋಡೆ ಇದೆ. ಈ ಗೋಡೆ 1-2 ಫೀಟ್ ಅಲ್ಲ, ನೋಡ್ಬೋದು ಒಂದು 5 ರಿಂದ 5.5 ಫೀಟ್ ನಾವೇ ಇರ್ತೀವಿ. ಇಲ್ಲಿಂದ ಸುಮಾರು ಅಂದ್ರೆ 25 ಅಡಿಗೂ ಹೆಚ್ಚು ಎತ್ತರದ ವಾಲ್ ಇರೋಂಥದ್ದು. ಅದರ ಮೇಲ್ಗಡೆ 6-7 ವಿದ್ಯುತ್ ತಂತಿಗಳ ಲೈನ್ ಕೂಡ ಇದಾವೆ. ವಿದ್ಯುತ್ ತಂತಿ ಕೂಡ ಇದೆ. ಇದನ್ನ ಭೇದಿಸಿ ಖೈದಿಗಳು ಹೇಗೆ ಅಪ್ಸ್ಕೊಂಡಾದ್ರು, ಹೇಗೆ ಪರಾರಿ ಆದ್ರು ಅನ್ನುವಂಥದ್ದೇ ಅಚ್ಚರಿ ಮೂಡುವಂಥದ್ದು. ನೋಡಬಹುದು, ಪರಾರಿಯಾಗಿರುವಂಥದ್ದೇ ಖೈದಿಗಳು ಪರಾರಿಯಾಗಿರುವಂಥದ್ದೇ ಒಂದು ರೋಚಕ ಕಹಾನಿ. ಅಲ್ಲಿ ಒಂದು ಬಟ್ಟೆ ಕಟ್ಟಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇಲ್ಲಿರುವಂತಹ ಮೇಲ್ಗಡೆ ಇರುವಂತಹ ವಿದ್ಯುತ್ ಕಂಬ ಏನಿದೆ ಅದಕ್ಕೆ ಒಳಗಡೆಯಿಂದ ಅವರು ಒಂದು ಬಟ್ಟೆಯನ್ನ ಕಟ್ಟಿದ್ದಾರೆ. ಆ ಬಟ್ಟೆಯನ್ನೇ ಹಗ್ಗವನ್ನಾಗಿ ಬಳಸ್ಕೊಂಡು ಕಾಲುಗಳನ್ನ ಗೋಡೆ ಗಂಟಿಸಿ ಹಗ್ಗವನ್ನ ಹಿಡ್ಕೊಂಡು ಮೇಲ್ಗಡೆ ಹತ್ತಿದ್ದಾರೆ. ಇನ್ನು ಹೊರಗಡೆ ಭಾಗದಿಂದ ನಾವೇ ನೋಡ್ತಾ ಇದ್ದೀವಿ. ಇದೇ ಹಗ್ಗನ ಈ ಕಡೆ ಕೂಡ ಹಾಕೊಂಡು ಇದರ ಮೂಲಕ ಟವಲ್ ಇದೆ, ಜೊತೆಗೆ ಹಾಸಿಗೆಯ ಬಟ್ಟೆ ಇರುವಂಥದ್ದು, ಜಮಖಾನ ಇರುವಂಥದ್ದು. ಆ ಮೂಲಕ ಇಲ್ಲಿ ಅವರು ಕೆಳಗಡೆ ಹಾರಿ ಪರಾರಿಯಾಗಿ ಹೋಗಿದ್ದಾರೆ. ಸಾಗರ್, ಸಂತೋಷ್ ಮತ್ತು ಮಸ್ತಾನ್ ಅನ್ನುವಂತಹ 3 ಕೊಲೆ ಆರೋಪಿಗಳು. ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿರುವಂತಹ ಖೈದಿಗಳು ಇವರು. 3 ಕೂಡ ಬೀದರ್ ಜಿಲ್ಲೆಯವರೇ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. 3 ಪರಾರಿ ಹೋಗಿದ್ದಾರೆ. ನಸುಕಿನ 3 ಗಂಟೆ ಸುಮಾರಿಗೆ ಇವರು ಅಪ್ಸ್ಕಾಂಡಾಗಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇರೋಂಥದ್ದು. ಆದರೆ ಇದುವರೆಗೂ ಎಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಯಾರ ಜೊತೆ ಸಂಪರ್ಕ ಹೊಂದಿದ್ರು, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಈ ಆಘಾತಕಾರಿ ಅಂಶ ಹೊರಗೆ ಬಂದಿದ್ದೇ ತಕ್ಷಣವೇ ಕಲಬುರಗಿಯ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ SD ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಧಾವಿಸಿ ಬಂದಿದೆ. ಇಂಚಿಂಚು ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಆದರೆ ಇದುವರೆಗೂ ಪರಾರಿಯಾಗಿರುವಂತಹ ಖೈದಿಗಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಇದು ಮೊದಲನೇದೇನಲ್ಲ. ಖೈದಿಗಳು ಪರಾರಿಯಾಗುವಂಥದ್ದು ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಹಿಂದೆ ಕೂಡ ನಡೆದಿತ್ತು. ಅದಾದ ನಂತರ ಸಾಕಷ್ಟು ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು. ಆದಾಗ್ಯೂ ಕೂಡ ಈ ರಹಸ್ಯ ಕೋಟೆಯನ್ನ ಭೇದಿಸಿ ಖೈದಿಗಳು ಪರಾರಿಯಾಗಿದ್ದೇ ಅಚ್ಚರಿ ಮೂಡಿಸಿರುವಂಥದ್ದು. ಮೇಲ್ಗಡೆ 6-7 ಲೈನ್ ವರೆಗೂ ವಿದ್ಯುತ್ ತಂತಿಗಳನ್ನ
ನಾವು ತೋರಿಸ್ತಾ ಇದ್ದೀವಿ. ವಿದ್ಯುತ್ ತಂತಿಗಳಲ್ಲಿ ವಿದ್ಯುತ್ ಪ್ರಸರಿಸುತ್ತಿದ್ದೇ ಆಗಿದ್ದಲ್ಲಿ ಅವರಿಗೆ ಕರೆಂಟ್ ಶಾಕ್ ಹೊಡೆಯುವಂತಹ ಸಾಧ್ಯತೆಗಳಿತ್ತು. ಹಾಗಾದ್ರೆ ಅದನ್ನ ಅವರು ಕಟ್ ಮಾಡಬೇಕು ಅನ್ನೋದಾಗಿದ್ರೆ, ಸಂಪರ್ಕ ಕಟ್ ಮಾಡಬೇಕು ಅನ್ನೋದಾಗಿದ್ರೆ ಒಳಗಡೆ ಇರುವಂತಹ ಸಿಬ್ಬಂದಿಗಳ ಸಹಕಾರ ಏನಾದರೂ ಅವ್ರಿಗೆ ಸಿಗ್ತಾ, ಈ ಎಲ್ಲದರ ಬಗ್ಗೆ ಕೂಡ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಒಟ್ಟಾರೆ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಮತ್ತೆ 3 ಕೈದಿಗಳೇನು ಪರಾರಿಯಾಗಿದ್ದಾರೆ. ಇದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪೊಲೀಸರಿಗೂ ಕೂಡ ತೀವ್ರ ತಲೆನೋವಾಗಿದೆ. ಪೊಲೀಸರು ವಿಶೇಷ ತಂಡವನ್ನು ಕಲಬುರಗಿ ಕಮಿಷನರ್ ಈ ಪರಾರಿಯಾಗಿರುವಂತಹ ಕೈದಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಇಂಚಿಂಚು ಜಾಲಾಟವನ್ನು ನಡೆಸ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಇದುವರೆಗೂ ಪರಾರಿಯಾಗಿರುವಂತಹ ಕೈದಿಗಳ ಸುಳಿವು ಸಿಕ್ಕಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಖೈದಿಗಳು ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅಮಾನತುಗೊಂಡಿದ್ದಾರೆ. ಬಂಧಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಖೈದಿಗಳನ್ನ ಪತ್ತೆ ಮಾಡೋದಕ್ಕೆ 3 ವಿಶೇಷ ತಂಡವನ್ನ ರಚಿಸಲಾಗಿದೆ. ಜೈಲಿನ ಬ್ಯಾರಕ್ ನಂಬರ್ 5ರಿಂದ 3 ಖೈದಿಗಳು ಪರಾರಿಯಾಗಿರೋರು. ಕಲಬುರಗಿಯಲ್ಲಿ ಪೊಲೀಸ್ ಆಯುಕ್ತ ಶರಣಪ್ಪ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ 3 ಸಜಾ ಖೈದಿಗಳು ಎಸ್ಕೇಪ್ ಆಗ್ತಾ ಇದ್ದ ಹಾಗೆ ಆಕ್ಷನ್ ಕೂಡ ಆಗಿದೆ. ನಾವೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಖೈದಿಗಳು ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನ ಮಾಡಿದ್ವಿ. ಆದಷ್ಟು ಬೇಗ ಅವರನ್ನ ಬಂಧಿಸ್ತೀವಿ. ಬೇಸಿಕಲಿ ಇವರೆಲ್ಲ ಏನಿದ್ದಾರೆ 3 ಜನ ಆರೋಪಿಗಳು ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು 3 ಜನರಿಗೆ ಸಜೆ ಆಗಿದೆ. 2 ಜನ ಆರೋಪಿಗಳಿಗೆ ಲೈಫ್ ಸೆಂಟೆನ್ಸ್ ಆಗಿದೆ ಕೊಲೆ ಪ್ರಕರಣದಲ್ಲಿ ಮತ್ತು ಇನ್ನೊಬ್ಬ ಆರೋಪಿಗೆ 20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಒಂದು ಪೋಕ್ಸೋ ಕೇಸಲ್ಲಿ ಸಜೆ ಆಗಿರುವಂತದ್ದು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು ಒಂದು ಏನು ಬ್ಯಾರಕ್ ನಂಬರ್ 5 ಇತ್ತು ಅಲ್ಲಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.